ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದು ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದು ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೇ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಸುಮ್ಮನೆ ಇದ್ದೀವಿ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ. ಹೌದು, ಅವ್ರು ಹೇಳಿದ ನಿಜ ಇರಬೇಕು ಅಂತ ಒಪ್ಕೊಂಡು ಮತ್ತೆ ಅವರಿಗೆ ರೆಕ್ಕೆ ಪುಕ್ಕ ಬಂದ್ಬಿಡುತ್ತೆ. ಅದಾಗಬಾರ್ದು. ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಅಂತ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ನೋಡಿ, ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಉದ್ದೇಶವಿಲ್ಲದೆ ಹೇಳಿದ್ರೆ ಕಮಲ್ ಹಾಸನ್ ಕ್ಷಮೆ ಕೇಳಬಹುದಿತ್ತು. ಅವರ ಹೇಳಿಕೆ ಸಮರ್ಥನೆ ಉದ್ದೇಶಪೂರ್ವಕವಾಗಿದೆ. ಕಮಲ್ ಹಾಸನ್ ಪರ ವಕೀಲರಿಗೆ ಜಡ್ಜ್ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೆ ಕಮಲ್ ಸಮರ್ಥನೆ ಹೇಳಿಕೆ ವಿವರಣೆಯನ್ನ ಕೊಡ್ತಾ ಇರೋದಕ್ಕೆ ಅವರು ಸಲಹೆಯನ್ನ ಕೊಡ್ತಾ ಇರೋದು. ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಸಮರ್ಥನೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಷಮೆ ಕೇಳುವ ವಿಚಾರ ಬರ್ತಾ ಇಲ್ಲ. ಅದಕ್ಕೆ ಉದ್ದೇಶ ಇಟ್ಕೊಂಡು ಆಡಿದಂತಹ ಮಾತು. ಹೀಗಾಗಿ ನಿಮ್ಮ ಕಡೆಯಿಂದ ಕ್ಷಮೆ ಮಾತು ಬರ್ತಾ ಇಲ್ಲ. ನೀವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಅದು ಕ್ಲಿಯರ್ ಆಗ್ತದೆ. ಈಗ ಸದ್ಯಕ್ಕೆ ಇದು ಚರ್ಚೆಗೆ ಬರ್ತಾ ಇರುವಂತಹ ವಿಷಯ. ಕ್ಷಮೆ ಕೇಳುತ್ತಿಲ್ಲ. ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಮ್ಮನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು. ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದು ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದು ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೇ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಸುಮ್ಮನೆ ಇದ್ದೀವಿ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ. ಹೌದು, ಅವ್ರು ಹೇಳಿದ ನಿಜ ಇರಬೇಕು ಅಂತ ಒಪ್ಕೊಂಡು ಮತ್ತೆ ಅವರಿಗೆ ರೆಕ್ಕೆ ಪುಕ್ಕ ಬಂದ್ಬಿಡುತ್ತೆ. ಅದಾಗಬಾರ್ದು.
ಅದಕ್ಕೆ ನಾವು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ ಅಂತ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ನೋಡಿ, ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಉದ್ದೇಶವಿಲ್ಲದೆ ಹೇಳಿದ್ರೆ ಕಮಲ್ ಹಾಸನ್ ಕ್ಷಮೆ ಕೇಳಬಹುದಿತ್ತು. ಅವರ ಹೇಳಿಕೆ ಸಮರ್ಥನೆ ಉದ್ದೇಶಪೂರ್ವಕವಾಗಿದೆ. ಕಮಲ್ ಹಾಸನ್ ಪರ ವಕೀಲರಿಗೆ ಜಡ್ಜ್ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೆ ಕಮಲ್ ಸಮರ್ಥನೆ ಹೇಳಿಕೆ ವಿವರಣೆಯನ್ನ ಕೊಡ್ತಾ ಇರೋದಕ್ಕೆ ಅವರು ಸಲಹೆಯನ್ನ ಕೊಡ್ತಾ ಇರೋದು. ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಸಮರ್ಥನೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಷಮೆ ಕೇಳುವ ವಿಚಾರ ಬರ್ತಾ ಇಲ್ಲ. ಅದಕ್ಕೆ ಉದ್ದೇಶ ಇಟ್ಕೊಂಡು ಆಡಿದಂತಹ ಮಾತು, ಹೀಗಾಗಿ ನಿಮ್ಮ ಕಡೆಯಿಂದ ಕ್ಷಮೆ ಮಾತು ಬರ್ತಾ ಇಲ್ಲ. ನೀವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಅದು ಕ್ಲಿಯರ್ ಆಗ್ತದೆ. ಈಗ ಸದ್ಯಕ್ಕೆ ಇದು ಚರ್ಚೆಗೆ ಬರ್ತಾ ಇರುವಂತಹ ವಿಷಯ. ಕ್ಷಮೆ ಕೇಳುತ್ತಿಲ್ಲ, ಇದು ಕಮಲ್ ಹಾಸನ್ ಅವರ ಅಹಂ. ಅವರು ಅಹಂ ಅನ್ನ ತೋರಿಸಿಲ್ಲ ಅಂತ ವಕೀಲರು ಹೇಳ್ತಾ ಇದ್ದಾರೆ. ಅಂದ್ರೆ ಕಮಲ್ ಹಾಸನ್ ಪರ ವಕೀಲರು ಅವರ ಹೇಳಿಕೆ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿದೆ. ಅವರ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸ ಮಾಡ್ತಾ ಇಲ್ಲ, ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳೋದೇ ಆಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ್ರೆ ಮುಂದೆ ಆಗುವುದ ಏನೇ ಬೆಳವಣಿಗೆ ಆಗುತ್ತೆ ಅದಕ್ಕೆ ಯಾರು ಹೊಣೆ? ತಮ್ಮ ಅಹಮ್ಮನ್ನ ಅವರು ತೋರಿಸ್ತಾ ಇದ್ದಾರೆ, ಆಟಿಟ್ಯೂಡ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿಯೂ ಕೂಡ ಕ್ಷಮೆಯ ಮಾತೇ ಇಲ್ಲ. ಅವರ ಮೊಂಡುತನ ಸಮರ್ಥನೆ ಮುಂದುವರಿತಾ ಇದೆ. ಅವರು ಕ್ಷಮೆ ಕೇಳುವ ಕೆಲಸವನ್ನೇ ಮಾಡ್ತಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕನ್ನಡಿಗರಿಗೆ ಅವಮಾನಿಸುವಂತ ಕೆಲಸ ಮಾಡಿದ್ದಾರೆ. ಇದಾಗಬಾರ್ದಾಗಿತ್ತು. ನೇರವಾಗಿ ಕೋರ್ಟ್ ಒಂದೇ ಒಂದು ಪ್ರಶ್ನೆ ಮಾಡಿದ್ದೇನಂತಂದ್ರೆ, ಇವರು ಇತಿಹಾಸಕಾರರ, ಇವರು ಭಾಷಾ ಪಂಡಿತರ, ಸಂಶೋಧನೆ ಮಾಡಿದ್ದಾರಾ? ಅದು ಹೇಗೆ ಕನ್ನಡದ ಬಗ್ಗೆ ಇವರು ಇಷ್ಟು ಈಸಿಯಾಗಿ ಮಾತಾಡಿದ್ರು? ಯಾರು ಇವರು? ಅದು ಹೇಗೆ ಮಾತಾಡ್ತಾರೆ ಇವರು? ಇದನ್ನೇ ಪ್ರಶ್ನೆ ಮಾಡಿದ್ದು ಕೋರ್ಟ್. ಜೊತೆಗೆ ಹಿಂದೆ ರಾಜಗೋಪಾಲಾಚಾರಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. 57ರಲ್ಲಿ ಏನಾಗಿತ್ತು, ಅವ್ರು ಹೇಗೆ ಕ್ಷಮೆ ಕೇಳಿದ್ರು ಅಂತ. ಸೊ ಈಗ ಕಮಲ್ ಹಾಸನ್ ಕೇಳಿಲ್ಲ, ಕ್ಷಮೆ ಕೇಳ್ತಾ ಇಲ್ಲ. ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದು ರಾಜಗೋಪಾಲಾಚಾರಿ ಅವರ ಹೇಳಿಕೆಯನ್ನ ಖಂಡತುಂಡವಾಗಿ ಖಂಡಿಸಿದ್ದು ಇಡೇ ಕರ್ನಾಟಕ ಕನ್ನಡಿಗರು. ಆಕ್ರೋಶ ಹೆಚ್ಚಾದಾಗ, ಅವರು ತಮ್ಮ ಹೇಳಿಕೆಗೆ ಸಾಕ್ಷಿಯನ್ನ ಕೊಡದೇ ಇದ್ದಾಗ ಕ್ಷಮೆಯನ್ನ ಕೇಳಿದರು. ನಾವೀಗ ಸುಮ್ಮನೆ ಇದ್ದೀವಿ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ. ಹೌದು, ಅವ್ರು ಹೇಳಿದ ನಿಜ ಇರಬೇಕು ಅಂತ ಒಪ್ಕೊಂಡು ಮತ್ತೆ ಅವರಿಗೆ ರೆಕ್ಕೆ ಪುಕ್ಕ ಬಂದ್ಬಿಡುತ್ತೆ. ಅದಾಗಬಾರ್ದು. ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡ್ತಿದ್ದೀವಿ ಅಂತ ಪ್ರತಿಭಟನಾ ನಿರತರು ಹೇಳ್ತಾ ಇದ್ದಾರೆ. ನೋಡಿ, ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಉದ್ದೇಶವಿಲ್ಲದೆ ಹೇಳಿದ್ರೆ ಕಮಲ್ ಹಾಸನ್ ಕ್ಷಮೆ ಕೇಳಬಹುದಿತ್ತು. ಅವರ ಹೇಳಿಕೆ ಸಮರ್ಥನೆ ಉದ್ದೇಶಪೂರ್ವಕವಾಗಿದೆ. ಕಮಲ್ ಹಾಸನ್ ಪರ ವಕೀಲರಿಗೆ ಜಡ್ಜ್ ಒಂದು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೆ ಕಮಲ್ ಸಮರ್ಥನೆ ಹೇಳಿಕೆ ವಿವರಣೆಯನ್ನ ಕೊಡ್ತಾ ಇರೋದಕ್ಕೆ ಅವರು ಸಲಹೆಯನ್ನ ಕೊಡ್ತಾ ಇರೋದು. ಕಮಲ್ ಹಾಸನ್ ಪರ ವಕೀಲರು ಜಡ್ಜ್ಗೆ ವಿವರಣೆಯನ್ನ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ಸಮರ್ಥನೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಷಮೆ ಕೇಳುವ ವಿಚಾರ ಬರ್ತಾ ಇಲ್ಲ. ಅದಕ್ಕೆ ಉದ್ದೇಶ ಇಟ್ಕೊಂಡು ಆಡಿದಂತಹ ಮಾತು, ಹೀಗಾಗಿ ನಿಮ್ಮ ಕಡೆಯಿಂದ ಕ್ಷಮೆ ಮಾತು ಬರ್ತಾ ಇಲ್ಲ. ನೀವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಅದು ಕ್ಲಿಯರ್ ಆಗ್ತದೆ. ಈಗ ಸದ್ಯಕ್ಕೆ ಇದು ಚರ್ಚೆಗೆ ಬರ್ತಾ ಇರುವಂತಹ ವಿಷಯ.